ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾಲಗುಂದ ಗ್ರಾಮದಲ್ಲಿ ಮದ್ಯಮುಕ್ತ ಕರ್ನಾಟಕ ಜಾಗೃತಿ ಜಾಥಾ ಅಭಿಯಾನ ಅರಿವು ಕಾರ್ಯಕ್ರಮ ದಿನಾಂಕ 10/2/2026 ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮದ್ಯಮುಕ್ತ ಕರ್ನಾಟಕ ಜಾಗೃತಿ ಜಾಥಾ ಅಭಿಯಾನವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮವು ವಿಚಾರವಾಗಿ ಮಾತನಾಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವು ಪ್ರತಿದಿನವೂ ಹೆಚ್ಚಾಗುತ್ತಿದ್ದು, ಹೆಚ್ಚೆತ್ತವಾಗಿ ಹಳ್ಳಿಯಲ್ಲಿ ನಡೀತಾ ಇದೆ. ಅದನ್ನು ಈ ಕೂಡಲೇ ನಿಲ್ಲಿಸಿ ಕಾನೂನು ಕ್ರಮಕ್ಕೆ ಕೈಗೊಂಡು ಅವರಿಗೆ ತಕ್ಕ ಶಿಕ್ಷೆ ಕೊಡಿಲೆಂದು ಪಕ್ಷದ ರಾಜ್ಯ SC/ST ಘಟಕದ ಅಧ್ಯಕ್ಷರು ಪ.ಯ. ಗಣೇಶ್ ಮಾತನಾಡಿರುತ್ತಾರೆ. ಹಾಗೂ ಮಹಿಳೆಯರಾದ ಕಾಕೋಸ್ ಸಮಿತಿ ಕಾರ್ಯದರ್ಶಿಗಳಾದ ನಿರುಪಮ್ಮ ಅವರು ಮಾತನಾಡಿ, ಪ್ರತಿ ಹಳ್ಳಿಗಳಲ್ಲಿ ಈ ಸರ್ಕಾರವು ಮಧ್ಯಭಾಗ ಮಾಡಿ ನಮ್ಮ ಘೋಷವಾಕ್ಯಗಳನ್ನು ಸರಾಯಿ ಬೇಡ, ಶಿಕ್ಷಣ ಬೇಕು, ಬೀರು ಬೇಡ, ನೀರು ಬೇಕು, ಹಣ ಮದ್ಯಪಾನ ಚುನಾವಣೆ ಮಾಡುತ್ತಿರುವ ಭ್ರಷ್ಟ JCB ಪಕ್ಷಗಳ ಧಿಕ್ಕಾರ. ದ್ಯಾವಂಗ ನಾಯಕ್ ಪುಲದಿನ್ನಿ ಇವರು ಮಾತನಾಡಿ, ಈ ವಿಷಯದ ಕುರಿತು ಪ್ರತಿ ಹಳ್ಳಿಗಳಿಗೆ ಮದ್ಯಪಾನದ ಅರಿವು ಕಾರ್ಯಕ್ರಮಗಳನ್ನು ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಮಾಡುತ್ತಾರೆ. ಮದ್ಯಪಾನದಿಂದ ಸರ್ಕಾರಕ್ಕೆ ಯಾವುದೇ ರೀತಿ ಲಾಭವಿಲ್ಲ ಎಂದು ತಿಳಿಸುತ್ತೇವೆ. ನಮ್ಮ ಕರ್ನಾಟಕದ ಮೊದಲ ಹಳ್ಳಿಯಲ್ಲಿ ಪಂಚಾಯಿತಿ ಜಾತಿ ಒಳಗಡೆ ತಾಲೂಕು ಕೂಡ್ಲಿಗಿ ತಾಲೂಕು ಇಟಗಿ ಗ್ರಾಮದಲ್ಲಿ ಮದ್ಯಪಾನ ನಿಷೇಧ ಸಕ್ಸಸ್ ಆಗಿದೆ. ಎಲ್ಲ ಹಳ್ಳಿಗಳಲ್ಲಿ ಇದೇ ರೀತಿ ಆಗಲಿ ಎಂದು ಆಶಿಸುತ್ತೇವೆ. ಮಾಡುವ ಭಾಗವಹಿಸಿದವರು ಮುಖ್ಯ ಅತಿಥಿಗಳು. ಕಾರ್ಯಕ್ರಮದಲ್ಲಿ ಪ.ಯ. ಗಣೇಶ್ ರಾಜ್ಯ ಅಧ್ಯಕ್ಷರು SC/ST ಘಟಕ, ವೀರೇಶ್ ಕೋಟಿ ಸಿಂಧನೂರು ತಾಲೂಕು ಅಧ್ಯಕ್ಷರು, ರಾಘವೇಂದ್ರ ಕಂದೂರು ಜಿಲ್ಲಾ ಅಧ್ಯಕ್ಷರು ರಾಯಚೂರು ಹಾಗೂ ವಿಶ್ವನಾಥ್ ನಾಯ್ಡು ಸಿಂಧನೂರು ತಾಲೂಕು ಉಸ್ತುವಾರಿ ಹಾಗೂ ಜಿಲ್ಲೆ ಕಾರ್ಯದರ್ಶಿ ದ್ಯಾವಣ್ಣ ನಾಯಕ್ ಪುಲದಿನ್ನಿ ಹಾಗೂ ಖಾದರ್ KS ರಾಜ್ಯ ಯುವ ಘಟಕ ಕಾರ್ಯದರ್ಶಿಗಳು, ಮೊಹಮ್ಮದ್ ಹನೀಫ್ ಬಳ್ಳಾರಿ ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರು ಮತ್ತು ತಾಲೂಕು ಕಾರ್ಯದರ್ಶಿ ಮೊಹಮ್ಮದ್ ಗೌಸ್, ರಾಜ್ಯ ರೈತ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಕೋಗ, ರೈತ ಹಸಿರು ಸೇನೆ ತಾಲೂಕು ಅಧ್ಯಕ್ಷರು ನಿರುಪಾದಿ, ರಾಜ್ಯ ರೈತ ಘಟಕ ಕಾರ್ಯದರ್ಶಿ ಶಿವರಾಜ್, ಮದ್ಯಪಾನ ಮುಕ್ತ ಸಮಿತಿ ಕಾರ್ಯದರ್ಶಿ ನಿರುಪಮ್ಮ ಮತ್ತು ಅವರ ಸಮಿತಿ, ರಾಯಚೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ವಿಜಯ್, ಸಿಂಧನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಗೌಡ, ಸಿಂಧನೂರು ತಾಲೂಕು ಉಪಾಧ್ಯಕ್ಷರು ಹುಸೇನ್ ಮೇಸ್ತ್ರಿ, ರಾಯಚೂರು ಜಿಲ್ಲೆ ಯುವ ಘಟಕದ ಅಧ್ಯಕ್ಷರಾದ ರಾಮಸ್ವಾಮಿ ಆರೋಲಿ, ರಾಯಚೂರು ಜಿಲ್ಲೆ ಯುವ ಘಟಕದ ಉಪಾಧ್ಯಕ್ಷರಾದ ಗಂಗಪ್ಪ ಕಪ್ಪೆ ಮತ್ತು ಗ್ರಾಮಸ್ಥರಾದ ಗೌಸ್ ಕೌಸಬ ಮತ್ತು ತಾಯಮ್ಮ ಮತ್ತು ಕರೀನಾ ಬೇಗ, ಕರಿತಬ್, ಅಬಕಾರಿ ಇಲಾಖೆ ASI ಅಧಿಕಾರಿ ಮಲ್ಲಮ್ಮ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ PDO ಮತ್ತು ಅವರ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಗಣ್ಯರು ಮದ್ಯಪಾನದಿಂದ ಸಮಾಜಕ್ಕೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿ ಆರೋಗ್ಯಕರ ಮತ್ತು ಶಾಂತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಸಾಲಗುಂದ ಗ್ರಾಮದ ಸ್ಥಳೀಯ ಸಾರ್ವಜನಿಕರು ಹಾಗೂ ತಾಲೂಕು ಜಿಲ್ಲಾ ಮಟ್ಟದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಸ್ಥಳೀಯ ಅಬಕಾರಿ ಇಲಾಖೆ ಹಾಗೂ ಸಾಲಗುಂದ ಗ್ರಾಮ ಪಂಚಾಯತ್ PDO ಅಧಿಕಾರಿಗಳಿಗೆ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ಮತ್ತು ಮದ್ಯಪಾನ ಹಾವಳಿಯನ್ನು ನಿಯಂತ್ರಿಸುವಂತೆ ಸಂಬಂಧಿತ ಅಧಿಕಾರಿಗಳ ಮೂಲಕ ತ್ವರಿತ ಕ್ರಮ ಕೈಗೊಳ್ಳಲೆಂದು ಮನವಿ ಸಲ್ಲಿಸಲಾಯಿತು. ಅಕ್ರಮ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕು ಕೊಡುವಂತ ಅಧಿಕಾರಿ ಸಾಲಗುಂದ ಗ್ರಾಮಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಆಶಯವನ್ನ ಇಟ್ಟುಕೊಂಡು KRS ಪಕ್ಷ ಮತ್ತು ನಮ್ಮ ಮೇಡಮ್ ಮದ್ಯ ನಿಷೇಧ ಆಂದೋಲನದ ಕಾರ್ಯಕರ್ತರು ನಿರುಪಮ್ಮ ಅಂತೇಳಿ ಅವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾವು ಗ್ರಾಮದ ವತಿಯಿಂದ ಮತ್ತು ಈ ತಾಲೂಕಿನ ವತಿಯಿಂದ ಧನ್ಯವಾದಗಳನ್ನ ಮೊದಲಿಗೆ ಸಾಲಗುಂದ ಗ್ರಾಮಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಆಶಯವನ್ನ ಇಟ್ಟುಕೊಂಡು KRS ಪಕ್ಷ ಮತ್ತು ನಮ್ಮ ಮೇಡಮ್
ಮದ್ಯ ನಿಷೇಧ ಆಂದೋಲನದ ಕಾರ್ಯಕರ್ತರು ವಿರುಪಮ್ಮ ಅಂತೇಳಿ ಅವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾವು ಗ್ರಾಮದ ವತಿಯಿಂದ ಮತ್ತು ಈ ತಾಲೂಕಿನ ವತಿಯಿಂದ ಧನ್ಯವಾದಗಳನ್ನ ಮೊದಲಿಗೆ